ಎಸ್ ಎಲ್ ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಹಾಕ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಮ ರಿಸಲ್ಟ್ಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ನಾನೊಂದು ವಿಡಿಯೋ ಮುಂಚೆನೇ ಮಾಡಿದ್ದೆ ರಿಸಲ್ಟ್ ಡೇಟ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲನೂ. ಅದೇ ರೀತಿಯಾಗಿ ಆ ಒಂದು ವಿಡಿಯೋಗೆ ಹಲವಾರು ಒಂದು ಸ್ಟೂಡೆಂಟ್ಸು ಡೌಟ್ನ ಕೇಳಿದರು. ಅದೇನೇನು ಡೌಟ್ಸು ಅದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ, ಮೆಂಬರ್ಶಿಪ್ ಆಪ್ಷನು. ಚಾನಲ್ನ ಮೆಂಬರ್ಶಿಪ್ ತೊಗೊಂಡ್ರೆ ನಿಮಗೆ ಎಲ್ಲ ಒಂದು PDFs ಆಗಿರ್ಬೋದು, ಎಲ್ಲ ಒಂದು ಸ್ಟಡಿ ಮೆಟೀರಿಯಲ್ಸ್ ಫ್ರೀಯಾಗಿ ಸಿಗುತ್ತೆ. ಸೊ ತೊಗೊಳ್ಳಿ. ಎಕ್ಸಾಮ್ 2ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಆಲ್ರೆಡಿ ನಾವು ರೆಡಿ ಮಾಡ್ತಾಯಿದ್ದೀವಿ. ಸೊ ಇವಾಗ ಈ ಒಂದು ವಿಡಿಯೋದಲ್ಲಿ ನೋಡಿ, ಮೊದಲಿಗೆ ಒಂದು ಸ್ಟೂಡೆಂಟ್ಸ್ ಕ್ವೆಶನ್ ಕೇಳಿದರು, ತುಂಬ ಕ್ವೆಶನ್ಸ್ ಕೇಳಿದರು. ಅದರಲ್ಲಿ ನಾನೊಂದು ಟಾಪ್ 5 ಕ್ವೆಶನ್ಸ್ನ ತೊಗೊಂಡಿದ್ದೀನಿ. ಸೊ ಅಷ್ಟಕ್ಕೂ ನಿಮಗೆ ಕ್ಲೀನಾಗಿ ಹೇಳ್ತಾ ಹೋಗ್ತೀನಿ, ಯಾವಾಗ ಏನೇನಂತ. ನೋಡಿ, SLC ರಿಸಲ್ಟ್ ಡೇಟ್ ಬಗ್ಗೆ ಕೇಳಿದ್ರಿ. ಸೊ ಅದನ್ನು ಇನ್ನೊಂದು ಸತಿ ನಿಮ್ಗೆ ಹೇಳ್ತೀನಿ. ಆಮೇಲೆ ಒಂದು ವ್ಯಾಲ್ಯೂಯೇಷನ್ ಸ್ಟ್ರಿಕ್ಕಾಗಿ ನಡೆಯುತ್ತಾ ಅಥವಾ ಈಸಿಯಾಗಿ ನಡೆಯುತ್ತಾ ಅಂತ ಕೇಳಿದ್ರಿ. ಸೊ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ ಪೂರ್ತಿಯಾಗಿ. ಮತ್ತು ಒಂದು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಕೇಳಿದ್ರಿ. ಸೊ ಅದ್ರ ಬಗ್ಗೆನೂ ನಿಮಗೆ ನಾನು ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ಅದೇ ರೀತಿ ಹಿಂದಿ ಒಂದು ಇವಾಗ ರೀಸೆಂಟಾಗಿ ಒಂದು ಏನೋ ಹೈಕೋರ್ಟು ಒಂದು ತೀರ್ಪು ನೀಡಿದೆ. ಏನಂದರೆ ಹಿಂದಿನ ಕನ್ಸಿಡರ್ ಮಾಡಬೇಕಂತ ಒಂದು ತೀರ್ಪು ಬಂದಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ನ ಇಲ್ಲಿ ನಾನು ಕೊಡ್ತೀನಿ, ಅದು ಹೆಂಗೆ ಏನಾಗುತ್ತೆ ಅಂತ. ಮತ್ತು ಒಂದು ವ್ಯಾಲ್ಯೂಯೇಷನ್ ಪ್ರೊಸೆಸ್ ಯಾವ ಥರ ಆಗ್ತಾಯಿದೆ ಅಂದರೆ ಅದೇ ಮಾಮೂಲಿ ಹೇಳ್ದಂಗೆ ಸ್ಟ್ರಿಕ್ಕಾಗಿ ನಡೀತಾ, ಈಸಿಯಾಗಿ ನಡೀತಾ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರ ಅಂತಲೂ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರಿ. ಸೊ ಅದನ್ನೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ನಿಮಗೆ ಉತ್ತರನ ಕೊಡ್ತಾ ಹೋಗ್ತೀನಿ. ಬನ್ನಿ, ಒಂದು ವೈಟ್ ಹಾಳೆ ತೊಗೊತೀನಿ ರೀ. ಎಸ್ ಡೇ ಸ್ಟೂಡೆಂಟ್ಸ್, ಮೊದಲಿಗೆ ಕ್ವಶನ್ ಏನಾಗಿತ್ತು ಅಂದರೆ ಒಂದನೇ ಕ್ವಶನ್ನು ಒಂದು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ. ಸೊ ನಿಮ್ಗೆ ಹಲವಾರು ಬಾರಿ ಹೇಳಿದ್ದೀನಿ, ಆದರೂ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಒಂದು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ತುಂಬ ಜನ ಸ್ಟೂಡೆಂಟ್ಸು ಕ್ವಶನ್ ಕೇಳಿದಿರಿ. ಸೊ ಇದು ಏನಂದರೆ ಮುಂಚೆ 100ಗೆ, ಅಂದರೆ ಇಲ್ಲಿ ನಿಮ್ಗೆ ಹೇಳ್ತಿರೋದು ನಾನು 100 ಮಾರ್ಕ್ಸ್ಗೆ, 100ಗೆ ಮುಂಚೆ ಒಂದು 35 ಇತ್ತು ನಿಮಗೆ ಪಾಸಿಂಗ್ ಮಾರ್ಕ್ಸ್, ಅಂದರೆ ಒಂದು ಸಬ್ಜೆಕ್ಟ್ ವೈಸು. ಇವಾಗ ಅದನ್ನು ಎಷ್ಟಕ್ಕೆ ಮಾಡೋರೆ ಅಂತ ಒಂದು ಶಿಕ್ಷಣ ಇಲಾಖೆ ಒಂದು ಮಾಹಿತಿನ ಕೊಟ್ಟಿರೋದು. ಏನಂದರೆ ಇವಾಗ 35ಇಂದ 33ಗೆ ನಾವು ಇಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಅದು ಇವಾಗ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು 33 ಇರುತ್ತೆ. ಬಟ್ ನೀವು 80 ಮಾರ್ಕ್ಸ್ಗೆ ಬರೆಯೋದಿರುತ್ತೆ. ಅದು 80 ಮಾರ್ಕ್ಸ್ಗೆ ನಿಮಗೆ 28 ಇರುತ್ತೆ. ಮಾಮೂಲಿ 20 ಮಾರ್ಕ್ಸ್ ಇಂಟರ್ನಲ್ಸ್ ಕೊಡ್ತಾರೆ. ಸೊ ಇಲ್ಲಿ ಹಂಗೆ 80 ಮಾರ್ಕ್ಸ್ಗೆ ನೋಡಿದ್ರೆ 28 ಇರುತ್ತೆ. ಇಲ್ಲಿ ನಿಮಗೆ ಟೋಟಲಾಗಿ 100 ಮಾರ್ಕ್ಸ್ಗೆ ನಿಮಗೆ ಒಂದು ಪಾಸಿಂಗ್ ಮಾರ್ಕ್ಸ್ ಎಷ್ಟಪ್ಪ ಅಂದರೆ 33 ನಿಮ್ಮ ಒಂದು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಯಾವುದೇ ಡೌಟ್ ಇಲ್ಲ ಅಂದ್ಕೊತೀನಿ. ಸೊ ಇಷ್ಟೇ, ನಿಮಗೆ 35 ಇತ್ತು, ಅದನ್ನು ಇವಾಗ 33 ಮಾಡಿದ್ದಾರೆ. ಸೊ ಇಷ್ಟೇ, ಇದ್ರ ಬಗ್ಗೆ ಇನ್ಯಾವುದೇ ಡೌಟ್ ಬೇಡ. ಮತ್ತು ಎರಡನೇ ಕ್ವಶನ್ ನೋಡಿ. ಎರಡನೇ ಕ್ವಶನ್ ಏನಂದರೆ ಈ ಒಂದು ವ್ಯಾಲ್ಯೂಯೇಷನ್ ಸ್ಟ್ರಿಕ್ಕಾಗಿ ನಡೆಯುತ್ತಾ ಅಥವಾ ಈಸಿಯಾಗಿರುತ್ತಾ ಅಂತ ಕೇಳ್ತಾಯಿದ್ರಿ. ಎಸ್, ಸ್ಟ್ರಿಕ್ಕಾಗಿರುತ್ತಾ ಅಥವಾ ಈಸಿಯಾಗಿರುತ್ತಾ ಅಂತ ಕೇಳೋದಾದರೆ ನೋಡಿ ಡೇ ಸ್ಟೂಡೆಂಟ್ಸ್, ಮಾಮೂಲಿ ಪ್ರತಿ ವರ್ಷ ಯಾವ ರೀತಿ ನಡೆಯುತ್ತೆ ಸೊ ಅದೇ ರೀತಿ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಪ್ರೊಸೆಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಯಾವುದೇ ವರಿ ಬೇಡ. ಮಾಮೂಲಿಯಾಗಿ ಪ್ರತಿ ವರ್ಷ ಯಾವ ರೀತಿ ನಡೀತಿರುತ್ತೋ ಅದೇ ರೀತಿ ಇರುತ್ತೆ. ಮತ್ತು ನಿಮ್ಮ ಒಂದು ಅಥವಾ 2 ಮಾರ್ಕ್ಸ್ ಏನಾದರೂ ಕಮ್ಮಿ ಇದ್ದರೆ ಅವರು ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ. ಸೊ ಅದೊಂದಂತೂ ಮಾಮೂಲಿ ಪ್ರತಿ ವರ್ಷವೂ ಇರುತ್ತೆ. ಆ ರೀತಿಯಾಗಿ ಏನಂದರೆ ಇವಾಗ ನೀವು 80ಗೆ 26, 27 ತೆಗೆದ್ರಿ. ಸೊ ಇನ್ನೊಂದು 1 ಮಾರ್ಕ್ಸ್ 2 ಮಾರ್ಕ್ಸ್ ಆ್ಯಡ್ ಮಾಡೋಂಗಿದ್ರೆ ಅದನ್ನು ಆ್ಯಡ್ ಮಾಡ್ತಾರೆ. ಸೊ ಅದು ಆ ರೀತಿ ಇರುತ್ತೆ. ಮಾಮೂಲಿ ನಿಮ್ಮ ಒಂದು ಓನಾಗಿ ಕೆಲವೊಬ್ಬರು ಸ್ಟೂಡೆಂಟ್ಸ್ ಹೇಳ್ತಾಯಿದ್ರಿ, ಸೊ ನಾನು ಓನಾಗಿ ಬರೆದಿದ್ದೀನಿ, ಸೊ ಅದು ಕೊಡ್ತಾರಾ ಇಲ್ಲ ಅಂತಲೂ ಕೇಳ್ತಾಯಿದ್ರಿ. ಸೊ ನೋಡಿ, ಆ ಒಂದು ಪ್ರಶ್ನೆಗೆ ಉತ್ತರ ಅದಕ್ಕೊಂದು ರಿಲೇಟೆಡ್ ಆಗಿದ್ದರೆ ಡೆಫಿನೆಟ್ಲಿ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ನೀವು ಓನಾಗಿ ಬರೆದ್ರೂ ಕೊಡ್ತಾರೆ, ನೀವು ಅದು ಅಲ್ಲಿರೋದು ಬರೆದ್ರೂ ಕೊಟ್ಟೇ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಯಾವುದೇ ವರಿ ಬೇಡ. ನೆಕ್ಸ್ಟು 3ನೇ ಕ್ವಶನು ಏನಂದರೆ ಇವಾಗ ಕನ್ನಡ, ಇಂಗ್ಲೀಷ್ ನೋಡಿ, ಕನ್ನಡ, ಇಂಗ್ಲೀಷು, ಆಮೇಲೆ ಹಿಂದಿ, ಇದು ಯಾವ ರೀತಿ ನಿಮಗೆ ಇಲ್ಲೊಂದು ಪಾಸಿಂಗ್ ಮಾರ್ಕ್ಸ್ ಕೊಡ್ತಾರೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಮತ್ತು ಇಲ್ಲಿ ಬಂದ್ಬಿಟ್ಟು ಸೋಷಲ್ಲು, ಸೈನ್ಸು, 3ನೇದು ಮ್ಯಾಥ್ಸು. ಸೊ ನೋಡಿ, ಇಲ್ಲಿ ಹೆಂಗಂದರೆ ನೀವು ಒಂದು ಕನ್ನಡ ಬಂದುಬಿಟ್ಟು ನೀವು 100 ಮಾರ್ಕ್ಸ್ಗೆ ಬರೀತಾರೆ. ಇಲ್ಲಿ ನಿಮಗೆ 35 ಬರಲೇಬೇಕು, ಯಾಕಂದರೆ ಇದು ನಿಮಗೆ ಫಸ್ಟ್ ಲ್ಯಾಂಗ್ವೇಜ್. ಸೊ ಈ ಇಂಗ್ಲೀಷ್ ಕೆಲವೊಬ್ರು ಇರುತ್ತೆ, ಸೊ ಅವರು 125 ಬರೀತಾರೆ. ಕನ್ನಡ ಇದ್ದವರು 125 ಬರೀತಾರೆ. ಸೊ ನೋಡಿ, ನೀವು ಇಲ್ಲಿ ಒಂದು
ಕನ್ನಡದಲ್ಲಿ ಒಂದು 100ಗೆ ನೀವು ಒಂದು 80 ಮಾರ್ಕ್ಸ್ ತೆಗೆದಿರಾ ಅಂದ್ಕೊಳ್ಳಿ. ಇಲ್ಲಿ ನಿಮಗೆ ಒಂದು ಕ್ಲಿಯರ್ ಕಟ್ ಒಂದು ಪಿಕ್ಚರ್ ಹೇಳ್ತೀನಿ ನೋಡಿ. 80 ತೆಗೆದಿದ್ದೀರಾ. ಇಂಗ್ಲೀಷು 80 ಮಾರ್ಕ್ಸ್ಗೆ ಒಂದು 36 ತೆಗೆದಿದ್ದೀರಾ. ಇದು ಆಮೇಲೆ ಹಿಂದಿ. ಸೊ ಹಿಂದಿ ಅವ್ರು ಹೇಳಿರೋ ಪ್ರಕಾರ ಅದು ನಿಮಗೊಂದು ಮಾಹಿತಿ ಕೊಡ್ತೀನಿ. ಅದು ಇನ್ನೂ ನಿಮಗೆ ಗ್ರೇಡಿಂಗ್ ಸಿಸ್ಟಮ್ ಅಂತ ಬಂದಿದೆ, ABCD ಅಂತ ಗ್ರೇಡಿಂಗ್ ಕೊಡ್ತೀನಿ ಹಿಂದಿ ಸಬ್ಜೆಕ್ಟ್ಗೆ ಅಂತ ಮಾಹಿತಿನ ಕೊಟ್ಟವ್ರೆ. ಸೊ ಇಲ್ಲಿ ನಿಮಗೊಂದು ನಾನೊಂದು ಜಸ್ಟ್ ನಿಮಗೆ ಒಂದು ಯಾವ ರೀತಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಪ್ರೊಸೆಸ್ನ ಹೇಳ್ತೀನಿ ನೋಡಿ. ಹಿಂದಿ ನೀವೊಂದು 25 ತೆಗೆದಿದ್ದೀರಾ ಅಂದ್ಕೊಳ್ಳಿ. ಸೊ 25 ತೆಗೆದಿದ್ದೀರಾ. ಇಲ್ಲಿ ಏನು ಮಾಡ್ತಾರೆ ನೋಡಿ, ಈ ಕನ್ನಡದಲ್ಲಿರೋ ಒಂದು 3 ಮಾರ್ಕ್ಸ್ನ ಇದಕ್ಕೆ ತಾಕ್ತಾರೆ. ಸೊ 80 ಬಂದಿರೋದನ್ನ 77 ಮಾಡಿ ಹಿಂದಿಗೆ ಇನ್ನೂ 3 ಮಾರ್ಕ್ಸ್ ಹಾಕಿ ನಿಮಗೆ ಅಲ್ಲಿ ಪಾಸ್ ಮಾಡ್ತಾರೆ. ಅದು ಈ 3 ಕೋರ್ ಸಬ್ಜೆಕ್ಟ್, ಇದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ಗೆ. ಎಸ್, ಅದೇ ರೀತಿ ಈ ಒಂದು ಕೋರ್ ಸಬ್ಜೆಕ್ಟ್ಸ್ ಅಂದರೆ ಸೋಷಲ್ಲು, ಸೈನ್ಸು, ಮೂರನೇದು ಮ್ಯಾಥ್ಸು. ಸೊ ನೋಡಿ ಇಲ್ಲಿ ನೀವು ಸೋಷಲ್ಲು 50, ಸೈನ್ಸು 60, ಮ್ಯಾಥ್ಸು ಒಂದು 25, ಎಸ್ 25 ಬಂತು. ಇವಾಗ ನೋಡಿ ಇನ್ನು ನಿಮಗೆ ಇದಕ್ಕೆ 3 ಮಾರ್ಕ್ಸ್ ಬೇಕಿರುತ್ತೆ. ಸೊ ಆ 3 ಮಾರ್ಕ್ಸಲ್ಲಿ ಏನು ಮಾಡ್ತಾರೆ, ಈ ಒಂದು ಸಬ್ಜೆಕ್ಟ್ ಮಾರ್ಕ್ಸಲ್ಲಿ ಒಂದು 3 ಮಾರ್ಕ್ಸ್ನ ಇದಕ್ಕೆ ಇನ್ಕ್ಲೂಡ್ ಮಾಡಿ ಇದನ್ನು ಪಾಸ್ ಮಾಡ್ತಾರೆ. ಅದು ಈ ರೀತಿಯಾಗಿ ನಿಮ್ಮೊಂದು ಗ್ರೇಸ್ ಮಾರ್ಕ್ಸ್ ಇರುತ್ತೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಮೇಯ್ನಾಗಿ ಇವಾಗ 3 ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಕೊಟ್ಟಿದ್ದೀನಿ. ಪಾಸಿಂಗ್ ಮಾರ್ಕ್ಸು, ಈ ಒಂದು ವ್ಯಾಲ್ಯೂಯೇಷನ್ ಪ್ರೊಸೆಸ್ಸು ಅದೇ ರೀತಿ ಸ್ಟ್ರಿಕ್ಟಾಗಿ ನಡೆಯುತ್ತಾ, ಈಸಿಯಾಗಿ ನಡೆಯುತ್ತಾ. ಸೊ ಇದ್ರ ಬಗ್ಗೆ ಪೂರ್ಣವಾದ ಮಾಹಿತಿನ ನಿಮಗೆ ನೀಡಿದ್ದೀನಿ. ಸೊ ಇನ್ನೆರಡು ಮೇನ್ ಪಾಯಿಂಟ್ಸ್ ಇದೆ. ಸೊ ಅದೇನಂತ ಬನ್ನಿ ಹೇಳ್ತೀನಿ. ಮೊದಲನೇದೊಂದು ಈ ಒಂದು 4ನೇದು ಈ ಒಂದು ರಿಸಲ್ಟ್ ಡೇಟ್ನ ಹೇಳ್ಬಿಡ್ತೀನಿ ನೋಡಿ ಮತ್ತೊಂದು ಸತಿ ನಿಮಗೆ. ಎಸ್, ಮೇಯ್ನಾಗಿ ಈ ಒಂದು ರಿಸಲ್ಟ್ ಡೇಟ್ನ ತುಂಬ ಜನ ಸ್ಟೂಡೆಂಟ್ಸ್ ಇನ್ನೂ ಕೇಳ್ತಾನೆ ಇದ್ದೀರಿ. ಸೊ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತೀನಿ ನೋಡಿ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಶಿಕ್ಷಣ ಇಲಾಖೆಯಿಂದನೇ ಬಂದಿರೋ ಒಂದು ಡೇಟ್ ಪ್ರಕಾರ ಸೊ ನಿಮ್ಮ ಒಂದು ರಿಸಲ್ಟ್ ಡೇಟ್ ಶಿಕ್ಷಣ ಇಲಾಖೆಯಿಂದನೇ ಬಂದಿತ್ತು. ಯಾವ ಡೇಟ್ ಅಂದರೆ ಅದು 24 ಏಪ್ರಿಲ್. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತು 24 ಏಪ್ರಿಲ್ಗೆ ಈ ಒಂದು ರಿಸಲ್ಟ್ ಬರುತ್ತೆ ಅಂತ ಗೊತ್ತು. ಸೊ ಇಲ್ಲಿ ಚಾನ್ಸಸ್ಸು ತುಂಬಾ ಇದೆ. ಈ 24 ಅಂದರೆ ಸ್ವಲ್ಪ ಇಲ್ಲಿ ನನ್ನ ಒಂದು ಅನಿಸಿಕೆ ಪ್ರಕಾರ ಏನಂದರೆ 1 ಆರ್ ಒಂದು 2 ಡೇಸು ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಈ ಒಂದು ಹಿಂದಿ ಸಬ್ಜೆಕ್ಟ್ ಇನ್ಕ್ಲೂಡ್ ಮಾಡಬೇಕಾ ಅಥವಾ ಕನ್ಸಿಡರ್ ಮಾಡಬೇಕಾ ಅಥವಾ ಬೇಡ ಅನ್ನೋದು ಇನ್ನೂ ಚರ್ಚೆಯಲ್ಲೇ ಇದೆ. ಸೊ ಅದನ್ನು ಇನ್ನೂ ಕಾದು ನೋಡಬೇಕಿದೆ ಡಿಯರ್ ಸ್ಟೂಡೆಂಟ್ಸ್. ಸೊ ಅದ್ರ ಬಗ್ಗೆ ಇನ್ನೂ ಶಿಕ್ಷಣ ಇಲಾಖೆಯಿಂದ ಯಾವುದೇ ಒಂದು ಅಫಿಷಿಯಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಸಿಕ್ಕಿಲ್ಲ ನಮಗೆ. ಸೊ ಇನ್ನೂ ಅದನ್ನು ಕಾಯ್ದು ನೋಡಬೇಕಾಗಿದೆ. ನೋಡಿ, ನಿಮ್ಮ ಒಂದು ರಿಸಲ್ಟ್ ಡೇಟು ಈ 24 ಅಂತ ಒಂದು ಶಿಕ್ಷಣ ಇಲಾಖೆಯಿಂದ ಬಂದಿದೆ. ನನ್ನ ಪ್ರಕಾರ ಒಂದು 25, 26 ನಿಮ್ಮ ಒಂದು ರಿಸಲ್ಟು ಬಂದೇ ಬರುತ್ತೆ. ಸೊ ಅಷ್ಟರಲ್ಲೇ, ಯಾಕಂದರೆ ಇನ್ನೂ ಎಕ್ಸಾಮ್ 2 ಇದೆ, 3 ಇದೆ. ಸೊ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕಾಗಿ ನಿಮ್ಮ ಒಂದು ರಿಸಲ್ಟು ಆಲ್ಮೋಸ್ಟು 24, 25, 26 ಅಲ್ಲೇ ನಿಮ್ಮ ಒಂದು ರಿಸಲ್ಟು ಬರುತ್ತೆ. ಅದ್ರ ಬಗ್ಗೆ ಯಾವುದೇ ಉರಿಬೇಡ ಮತ್ತು ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡಿ. ಇವಾಗ ರಿಸಲ್ಟ್ದಂತೂ ನಿಮಗೊಂದು ಡೇಟು ಗೊತ್ತಾಯ್ತು. ಸೊ ಈ ಒಂದು ಹಿಂದಿ ಕನ್ಸಿಡರ್ ಅಥವಾ ಇಲ್ವಾ ಅನ್ನೋದೇ ಒಂದು ಮೇನ್ ಪ್ರಶ್ನೆಯಾಗಿ ಉಳಿದಿರೋದು SLC ಸ್ಟೂಡೆಂಟ್ಸ್ಗೆ. ಈ ಒಂದು 5ನೇ ಪ್ರಶ್ನೆ ಯಾವುದು? ಹಿಂದಿ. ಎಸ್, ಹಿಂದಿ ಕನ್ಸಿಡರ್ ಮಾಡ್ತಾರಾ ಇಲ್ಲ ಅನ್ನೋದೇ ಒಂದು ಮೇಯ್ನ್ ಪ್ರಶ್ನೆ ಆಗಿದೆ ಡಿಯರ್ ಸ್ಟೂಡೆಂಟ್ಸ್. ಅದ್ರ ಬಗ್ಗೆ ಒಂದು ನಿಮಗೊಂದು ಮಾಹಿತಿನ ಕೊಡ್ತೀನಿ ನೋಡಿ. ಮೊದಲಿಗೆ ಒಂದು ಶಿಕ್ಷಣ ಇಲಾಖೆ ಅಂದರೆ ಈ ಒಂದು ಮೊನ್ನೆ ಒಂದು ನಮಗೆ ಒಂದು ಕೋರ್ಟಿಂದ ಅಂದರೆ ಹೈಕೋರ್ಟಿಂದನೇ ಒಂದು ಮಾಹಿತಿ ಕೂಡ ಹೊರಬಿದ್ದಿದೆ. ಏನಂದರೆ ಈ ಒಂದು ಹಿಂದಿ ಸಬ್ಜೆಕ್ಟ್ನ ಕನ್ಸಿಡರ್ ಮಾಡಬೇಕು ಅನ್ನೋ ಒಂದು ಮಾಹಿತಿ ಕೂಡ ಈ ಒಂದು ಶಿಕ್ಷಣ ಇಲಾಖೆಯಿಂದ ಬಂದಿದೆ ಡಿಯರ್ ಸ್ಟೂಡೆಂಟ್ಸ್. ಅದು ಒಂದು ಹೈಕೋರ್ಟ್ ಏನು ಹೇಳಿದೆ, ಮಾನ್ಯ ಹೈಕೋರ್ಟ್ ಏನು ಹೇಳಿದೆ ಅಂದರೆ ನಿಮ್ಮ ಒಂದು SLC ರಿಸಲ್ಟಲ್ಲಿ ಹಿಂದಿ ಸಬ್ಜೆಕ್ಟ್ನ ಕನ್ಸಿಡರ್ ಮಾಡಬೇಕನ್ನೋ ಒಂದು ಮಾಹಿತಿನ ಅಲ್ಲಿ ಕೊಟ್ಟಿದೆ. ಸೊ ಅದೇ ರೀತಿ ಮುಂದುವರೆದಂತೆ ನೋಡಿ, ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ನಮ್ಮ KECBA ಬೋರ್ಡಿಂದ ಯಾವುದೇ ರೀತಿಯ ಒಂದು
ಮಾಹಿತಿ ಕೂಡ ಇನ್ನೂ ಅವರು ಕೊಟ್ಟಿಲ್ಲ. ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಇನ್ನೂ ಕಾದು ನೋಡಬೇಕಿದೆ. ಸೊ ಅಲ್ಲಿಂದ ಒಂದು ಮಾಹಿತಿ ಬಂದರೆ ನಿಮಗೆ ಹಿಂದಿ ಕನ್ಸಿಡರ್ ಮಾಡ್ತಾರಾ ಅಥವಾ ಇಲ್ಲ ಅನ್ನೋದು ಒಂದು ನಿಮಗೆ ಗೊತ್ತಾಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ನೋಡಿ ಇಷ್ಟಾಗಿದೆ. ಇವಾಗ ಹಿಂದಿ ಅಂತೂ ಈ ಕೋರ್ಟಲ್ಲಿ ಅದು ಕನ್ಸಿಡರ್ ಮಾಡಬೇಕು ಅನ್ನೋದು ಕೂಡ ಬಂದಿದೆ. ಒಂದು ಅರ್ಜಿನ ಹಾಕಿದ್ರು, ಸೊ ಅದನ್ನು ಕನ್ಸಿಡರ್ ಮಾಡಬೇಕಂತ ಬಂದಿದೆ. ಕಾದು ನೋಡೋಣ. ನಮ್ಮ ಒಂದು ಶಿಕ್ಷಣ ಇಲಾಖೆ ಆಗಿರ್ಬೋದು, ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರಾಗಿರ್ಬೋದು, ಏನೊಂದು ಮಾಹಿತಿನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಏನಾದರೂ ಮಾಹಿತಿ ಸಿಕ್ಕರೆ ನನಗೆ ನಿಮಗೆ ಇಮಿಡಿಯೇಟ್ಲಿ ವೀಡಿಯೋ ಮಾಡಿ ತಿಳಿಸ್ತೀನಿ. ನೋಡಿ, ಅದಕ್ಕೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿಕೊಂಡು ಚಾನಲ್ನ ಮೆಂಬರ್ಶಿಪ್ ತೊಗೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.